ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬಂದು ಶುಕಿಗೆ ಅಡ್ಮಿಷನ್ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನಾವು ಒಂದು 3 ಸ್ಕೂಲನ್ನು ಕ್ವೈರಿ ಮಾಡಿದ್ವಿ. 3 to 4 ಸ್ಕೂಲ್ಸ್ನ ನಾವು ಹೋಗಿ ವಿಚಾರಿಸ್ಕೊಂಡು ಬಂದಿದ್ವಿ. ಆ್ಯಂಡ್ ಫೈನಲೈಸ್ ಬಂದು ಲೆಟ್ಸ್ ಸಿ, ಇವಾಗ ಹೋಗಿ ನೋಡಬೇಕು. ಇನ್ನೊಂದು ಸತಿ ಎನ್ಕ್ವೈರಿ ಮಾಡಿ ಮತ್ತೆ ಫೈನಲೈಸ್ ಮಾಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ. ಹೇಮಂತ್ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಬಂದಿರೋದು ನಾವು ಇಲ್ಲಿ? ಏನಕ್ಕೆ ಬಂದಿರೋದು ಚಿನಿ? ಬಿದೋತ್ಯಾ ಮೇಡಮ್? ಚೆನ್ನಾಗಿದೆ ಚಿನಿ ಈ ಸ್ಕೂಲು. ಹಾಂ, ಅಲ್ಲಿ ನೋಡಿ ಇಲ್ಲಿ. ಫೈನಲಿ ಶುಕಿಗೆ ಅಡ್ಮಿಷನ್ ಮಾಡಿದ್ವಿ. ಆ್ಯಂಡ್ ಅಡ್ಮಿಷನ್ ಪೇಮೆಂಟ್ ಪ್ರೊಸೆಸ್ ಎಲ್ಲ ಮುಗಿದು ಅವಳೆಲ್ಲ ಆಟಾಡೋಕ್ಕೆ ಹೋಗಿದ್ದಾಳೆ. ಇವಾಗ ನಾನು ಫಾರ್ಮ್ ಫಿಲ್ ಮಾಡಿ ಅವ್ರಿಗೆ ಕೊಡಬೇಕಾಗತ್ತೆ. ಸೊ ಫೈನಲಿ ನನ್ನ ಮಗಳು ಕೂಡ ಸ್ಕೂಲ್ಗೆ ಹೋಗ್ತಾಳೆ. ನಂಗೊಂಥರ ದುಃಖನೂ ತಡ್ಕೊಳಕ್ಕಾಗ್ತಾಯಿಲ್ಲ. ಅದೇನೋ ಒಂಥರ ಭಯ, ಹೆಂಗೆ ವ್ಯಾನಲ್ಲಿ ಬರ್ತಾಳೋ, ಬಿದ್ದೋಗ್ಬಿಟ್ರೆ, ಅಲ್ಲಿಗೆಲ್ಲಿ ಮುರಿದೋಗ್ಬಿಟ್ರೆ, ಈ ಥರ ಎಲ್ಲ ಫೀಲಿಂಗ್ ನನಗೆ ಏನೇನೋ ಒಂಥರ. ನೋಡೋಣ, ಲೆಟ್ಸ್ ಸಿ. ಆ ನೀರೆಲ್ಲ ಹಲೋ, ಈಗ ನಾನು ನೆಕ್ಸ್ಟ್ ಡೇ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಮಧ್ಯಾಹ್ನ ಊಟಕ್ಕೆ ಏನಪ್ಪ, ಇದಕ್ಕಿನ ಬೇಳೆ ಸೀಸನ್ ಆಗಿರೋದ್ರಿಂದ ಇದಕ್ಕಿರೋ ಕಾಳನ್ನ ಬೇಯಿಸ್ಬಿಟ್ಟು ಚಿತ್ರಾನ್ನ ಮಾಡ್ತಾರೆ. ಎಲ್ಲರೂ ಆಲ್ಮೋಸ್ಟ್ ಮಾಡ್ತಾರೆ, ಗೊತ್ತಿಲ್ಲದೆ ಇರೋರಿಗೆ ಸೇಮ್ ಚಿತ್ರಾನ್ನ ತರ ಮಾಡ್ಕೋಬೇಕು. ಆದ್ರೆ ಕಡಲೆ ಬೀಜ ಹಾಕಂಗಿಲ್ಲ, ಈರುಳ್ಳಿನೂ ಹಾಕಂಗಿಲ್ಲ. ನಮ್ಗೆ ಈರುಳ್ಳಿ ಹಾಕಿದ್ರೆ ಇಷ್ಟ, ಹಂಗಾಗಿ ಈರುಳ್ಳಿ ಆಡ್ ಮಾಡ್ಕೊತಾ ಇದೀನಿ. ಬರೀ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ನಮ್ಮ ಮಮ್ಮಿಗೆ ಆಗಲ್ಲ, ಅದಕ್ಕೆ 50-50 ಮಾಡ್ಕೊಂಡಿದೀನಿ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ ಹಾಕೊಳ್ಳೋದ್ರೆ ಹಾಕೋಬಹುದು, ಉದ್ದಿನಬೇಳೆ ಹಾಕೊಳ್ಳೋದಾದ್ರೆ ಹಾಕೋಬಹುದು. ಇಲ್ಲಾಂದ್ರೆ ಅದನ್ನ ಸ್ಕಿಪ್ ಮಾಡ್ಬಿಟ್ಟು ಈ ರೀತಿ ಇದಕ್ಕಿರೋ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ನಾನು ಕುಕ್ಕರಲ್ಲಿ ಬೇಯಿಸಿಲ್ಲ, ಪಾತ್ರೆಯಲ್ಲೇ ಬೇಯಿಸಿದ್ದೀನಿ. ಇದನ್ನ ಈ ರೀತಿ ಸಾಫ್ಟ್ ಆಗೋ ತನಕ, ಈ ರೀತಿ ಸಾಫ್ಟ್ ಆಗಿರಬೇಕು, ಚೆನ್ನಾಗಿ ಬೇಯಿಸ್ಕೊಂಡು ಈಗ ಒಗ್ಗರಣೆಗೆ ಸ್ಟಾರ್ಟ್ ಮಾಡೋಣ. ಇಟ್ಕೊಂಡಿದ್ದೀನಿ ಇದನ್ನ. ಇದೇ ಮಧ್ಯಾಹ್ನ ಊಟಕ್ಕೆ ಇವತ್ತು. ಸುಟ್ಟಿರೋ ಎಣ್ಣೆ ಅದನ್ನೇ ಹಾಕೋತಾ ಇದ್ದೀನಿ. ಏನಾನ ಈ ತರ ಡೀಪ್ ಫ್ರೈ ಮಾಡಿರೋದೆಲ್ಲ ಎಣ್ಣೆ ಎಲ್ಲ ಇದ್ರೆ ಈ ರೀತಿ ಚಿತ್ರಾನ್ನಗೆ, ಟೊಮೆಟೊ ಬಾತ್ಗೆ ಏನೋ ಒಂದಕ್ಕೆ ಹಾಕೊಂಡು ಖಾಲಿ ಮಾಡ್ಬಿಡೋದು ಬೆಟರ್. ಇನ್ನು ನಾನು ಇಲ್ಲಿ ಎಣ್ಣೆನ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಅದು ಫಸ್ಟ್ ಟೈಮ್ ಇಲ್ಲಿ ಡ್ರೈ ಪಾಡನ್ನ ಫಿಟ್ ಮಾಡಿರೋದು. ಸರಿ, ಬನ್ನಿ ಶುರು ಮಾಡೋಣ. ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲಲ್ಲ. ನಾನು ನಿನ್ನ ಹತ್ರ ಮಾತಾಡಲ್ಲ. ಸುಬ್ಬಿ, ಜ್ವರ ಬಂದು ನಿನ್ನೆಲ್ಲ ಹಾಸ್ಪಿಟಲ್ಗೆ ಹೋಗಿ ಮಾತ್ರೆ ಇಟ್ಟಿಸ್ಕೊಂಡು ಎಲ್ಲ ಮಾಡ್ಕೊಂಡು ಸಿರಪ್ಗಳೆಲ್ಲ ತಗೊಂಡು ಬಂದಿದ್ದೀರಿ. ಇವತ್ತು ಹೋಗಿ ನಮ್ಮ ಅಜ್ಜಿ ಮನೆಗೆ ಹೋಗಿ ನಮ್ಮ ಮಾವ ನೈಸ್ ಮಾಡ್ಬಿಟ್ಟು ಒಂದು ಐಸ್ ಕ್ರೀಮ್ ತಿನ್ಕೊಂಡು ಬಂದ್ಬಿಟ್ಟು ನನ್ನ ಅಪ್ಕೊಂಡು ಕುತ್ಕೊಂಡ್ಬಿಟ್ಟವಳೆ. ಏನಾಯ್ತು ಮಗುಗೆ ಅಂತ ನಾವ್ ನೋಡಿದ್ರೆ ಏನ್ ತಿನ್ಕೊಂಬಂದೆ? ಆಯ್ತು, ಮಾತಾಡ್ತೀನಿ, ಎಲ್ಲೇ ತಾಳು. ಅದಕ್ಕೆ ಇವಾಗ ಮಾತಾಡಲ್ಲ ಅಂತ ಭಯ ಇಡ್ಸಿದ್ವಿ. ಆದ್ರೂ ಕೂಡ ನನ್ನ ಹತ್ರನೇ ಚಮಕ್ ಮಾಡ್ತಾವಳೆ. ಸರಿ, ಸಾಸಿವೆ ಚೆನ್ನಾಗಿ ಚಿಟಾಪಟ ಅಂತ ಅನ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪು
ಸ್ವಲ್ಪ ಉಪ್ಪು. ಇದು ಈರುಳ್ಳಿಗೆ ಉಪ್ಪು ಹಿಡಿದು ಬಿಡುತ್ತೆ. ಒಂದ್ ಸ್ವಲ್ಪ ಮೀಡಿಯಂ ಆಗಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋಬೇಕು. ನಾನಿಲ್ಲಿ ಕಾಳಿಗೆ ಬಂದ್ಬಿಟ್ಟು ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿಟ್ಕೊಂತಿದ್ದೀನಿ, ಸೊ ಇದಕ್ಕೇನು ಬೇಕಾಗಲ್ಲ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಚೆನ್ನಾಗಿದೆ. ಸ್ವಲ್ಪ ಕೊಬ್ಬರಿ ತುರಿನ ಹಾಕೋಬೇಕು, ಚೆನ್ನಾಗಿರುತ್ತೆ. ಎಲ್ಲ ಖಾಲಿ ಆಗುತ್ತೆ ನಮ್ಮ ಮನೇಲಿ. ಸೊ ಚಿತ್ರಾನ್ನ ನೋಡ್ಬೋದು ನೀವು, ತಿನ್ನಕ್ಕಂತೂ ಅದ್ಭುತವಾಗಿರುತ್ತೆ. ಹೆಂಗೈತೆ ದೀಪು? ಹೆಂಗೆ ಐತೆ ದೀಪು? ಚೆನ್ನಾಗಿತ್ತು. ನಾನು 2 ಜೋಳದ ರೊಟ್ಟಿ ತಿಂದೆ, ಆಮೇಲೆ ಇದು ಲಾಸ್ಟಲ್ಲಿ ನೀವೆಲ್ಲ ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಚೆನ್ನಾಗಿರೋದು ಅನ್ಸುತ್ತೆ, ಟ್ರೈ ಮಾಡಿ. ಹೆಂಗೈತೆ ಚಿತ್ರಾನ್ನ? ಹ್ಞೂ, ಅನ್ನ ಹೆಂಗೈತೆ? ಚೆನ್ನಾಗೈತೆ. ಅವನು ಅಪ್ಪ ಅಕ್ಕಂತೆ ಸೂಪರಾ? ಶುಕಿಗೆ ಅಂತ ಹೇಳಿ ನಾನು ಏಜೋದಲ್ಲಿ ಒಂದಷ್ಟು ಬಟ್ಟೆನ ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ದೆ. ಈಗ ಒಂದು ಸ್ವಲ್ಪ ಬಂದಿದೆ, ಇನ್ನೊಂದು ಸ್ವಲ್ಪ ಬರಬೇಕು. ಬಂದಿರೋದನ್ನೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಚಿನ್ನ ಎತ್ಕೊಂಬ ಇಲ್ಲ ಅದೆಲ್ಲ. ಆಲ್ರೆಡಿ ನಮ್ಮ ಶುಕಿ ಹೋಗ್ಬಿಟ್ಟಿದ್ದಾರೆ. ಅವಾಗ ಇದು ಡಿಸೈನ್ ಆಗಿ ಬಟ್ಟೆ ಏನು ಏನು ಜಲ ಬಂದು ನಡಿ ಆ ಕಡೆ. ಒಂದ್ ನಿಮಿಷ ಮಗನ ವೇಟ್. ನೆಕ್ಸ್ಟ್ ಇದೊಂದು ಟೀ ಶರ್ಟ್. ಈ ನಡುವೆ ಸಿಕ್ಕಾಪಟ್ಟೆ ಫಂಕ್ಷನ್ಗೆ ಹೋಗೋದಾಗ್ಬಿಟ್ಟಿದೆ ಅವಳದು. ಒಂದು ಸ್ವಲ್ಪ ಸುಮಾರಾಗಿರೋ ಬಟ್ಟೆಗಳಿಲ್ಲ ಅವಳ ಹತ್ರ. ಈ ನಡುವೆ ಬಟ್ಟೆನೇ ತಗೊಂಡಿರ್ಲಿಲ್ಲ ನಾನು ಅವಳಿಗೆ, ಅದಕ್ಕೆ ಸರಿ ಅಂತ ಆರ್ಡರ್ ಮಾಡಿದ್ದೆ. ಈ ಮಿಡ್ಡಿ ಒಂದ್ ಸ್ವಲ್ಪ ಅಲ್ಲಿ ನೋಡಕ್ ಚೆನ್ನಾಗಿ ಅನ್ನಿಸ್ತು ವಿಡಿಯೋದಲ್ಲಿ, ಅಯ್ಯೋ ಸಾರಿ ಆ್ಯಪಲ್ಲಿ. ಬಟ್ ಇಲ್ಲೇನೋ ಒಂಥರ ಓಕೆ ಬಟ್ ಆದ್ರೂ ಪರವಾಗಿಲ್ಲ, ನಾಟ್ ಬ್ಯಾಡ್ ಅನ್ನೋ ತರ. ಇದಕ್ಕೆ ಈ ಟಿ ಶರ್ಟ್ ಮ್ಯಾಚ್ ಅಪ್ ಮಾಡಿರೋದು ನಾನು. ಹೆಂಗ್ ತೋರ್ಸೋದು ನಾನು ಇದನ್ನ? ಈ ಸ್ಕರ್ಟ್ಗೆ ಈ ಟಾಪ್ ಚೆನ್ನಾಗಿರತ್ತೆ. ನಿರ್ಮಂಗಾರಿಯೇ ನೋಡ್ಬಿಡಿ, ನೋಡ್ದಾ? ಹೋಗ ಆ ಕಡೆ ಇರೇ ಚಿನ್ನಿ, ನನ್ನ ಮಮ್ಮ ವೀಲ ಮಾಡ್ಬಿಡ್ತೀನಿ. ಓಕೆ ಅಂತ್ಯಾ? ವಿತ್ ಬಟರ್ಫ್ಲೈಸ್ ಇದನ್ನೊಂಥರ ಪ್ರಿಟಿಯಾಗಿ ಅನ್ನಿಸ್ತು ನನಗೆ. ಇದೊಂದು ಮಾಡಿದ್ದೆ. ಈ ಟಿ ಶರ್ಟ್ಗೆ ಈ ಶಾರ್ಟ್ಸನ್ನ ಮಾಡಿದ್ದೆ ನಾನು, ಚೆನ್ನಾಗಿರುತ್ತೆ ಅಂತ. ನಾನು ಇವಳಿಗೆ ಇದನ್ನ ತುಂಬಾ ಇಷ್ಟಪಟ್ಟು ಈ ಶರ್ಟ್ ಅನ್ನ ಮಾಡಿದ್ದೆ. ಇದು ಸ್ವೆಟರ್ ತರ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ, ಸ್ವೆಟ್ ಶರ್ಟ್ ತರ ಏನೋ ಒಂಥರ ಮಾಡಿದ್ದೆ. ಇದ್ ನೋಡಿದ್ರೆ ನಾನು 3 ರಿಂದ 4 ವರ್ಷ ಮಾಡಿದ್ರೆ 9 ರಿಂದ 10 ವರ್ಷಕ್ಕೆ ಬಂದಿದೆ. ಜಸ್ಟ್ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ಇಲ್ಲಿ 599 ಇದೆ. ನಾನು ಇದಕ್ಕೆ ಅರೌಂಡ್ ಒಂದು 300 ಕೊಟ್ಟಿದ್ನೇನು. ಬಟ್ ಅದೇ ಇವಾಗ ರಿಟರ್ನ್ ಮಾಡೋಣ ಅಂದ್ರೆ ಇಷ್ಟಕ್ಕೆಲ್ಲ ಏನ್ ರಿಟರ್ನ್ ಮಾಡೋದು, ಎತ್ತಿಟ್ಬಿಡೋಣ ಆಮೇಲೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ರ ಪಪ್ಪ ಹೇಳಿದ್ದಾರೆ. ಸರಿ ಆಯ್ತು ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಚೆನ್ನಾಗಿದೆ, ವೆರಿ ವೆರಿ ಪ್ರಿಟಿ. ಇಷ್ಟು ನಾನು ಬುಕ್ ಮಾಡಿರೋದ್ರಲ್ಲಿ ಇದೊಂದು ನನಗೆ ಮುಂದೆ ನೋಡಕ್ ತುಂಬಾ 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 ಇಷ್ಟ ಆಯ್ತು. ಅದ್ ನೋಡಿದ್ರೆ ಈ ಗತಿ ಆಗ್ಬಿಟ್ಟಿದೆ, ಏನ್ ಮಾಡಕ್ಕಾಗಲ್ಲ, ಅದು ಹಂಗೆ ಇಟ್ಕೊಳ್ಳೋಣ. ಇಷ್ಟು ಬಟ್ಟೆನ ನಾನು ಎಜಿಯೋದಲ್ಲಿ ಆರ್ಡರ್ ಮಾಡಿದ್ದು ಇಷ್ಟೇ ಬಂದಿರೋದು ಸದ್ಯಕ್ಕೆ. ಇದನ್ನ ತೋರಿಸಿದೀನಿ, ಮತ್ತೆ ಬರೋದನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ಆ್ಯಡ್ ಆನ್ ಮಾಡ್ತೀನಿ. ಓಕೆನಾ? ಸರ್ಪ್ರೈಸ್. ಶುಕಿ ರಶ್ಮಿಗೆ ಆರ್ಡರ್ ಬಂದಿರೋದ್ರಿಂದ ಹೊಟ್ಟೆ ಉರಿ ಪಡ್ತಾ ಅವಳೆ. ಏನೇನು ಬುಕ್ ಮಾಡಿದ್ಯೆ ನೋಡ್ಬೇಕಾ? ನಾನು ಫಾರ್ಮಲ್ಸ್ ಬೇಕು ಅದಕ್ಕೆ. ನೆಕ್ಸ್ಟ್ ಇಯರಿಂದ ಫುಲ್ ಫಾರ್ಮಲ್ಸಾ? ಹಂಗೆಲ್ಲ ಏನಿಲ್ಲ, ಒಂದೊಂದು ದಿವಸ ಬೇಕು. ಪ್ರೆಸೆಂಟೇಷನ್ ಇರೋ ದಿನ ಫಾರ್ಮಲ್ಸ್ ಬೇಕು ಅದಕ್ಕೆ. ಚಳಿ ಚೆನ್ನಾಗಿತ್ತು.
ಎಲ್ಲ ಬಟ್ಟೆ ನೀನು ಕುಸ್ಕಬೇಡ, ಚೆನ್ನಾಗೈತೆ. ಜಾಸ್ತಿ ದೊಡ್ಡದಾಯ್ತಾ? ಇರ್ಲಿ, ಲೂಸ್ ಲೂಸ್ ಆಗೈತೆ ತಾನೇ ಇವಾಗ ಹಾಕೊಳೋದು. ನಿಮ್ಮ ಪಪ್ಪದ ಹಿಂಗೆ ತೋರಿಸು. ಲೂಸ್ ಲೂಸ್ ಆಗೈತಾನೆ ಹಾಕೊಳೋದು. ನೋಡು, ಹಾಕೊಂಡು ನೋಡಿ. ಹಾಂ, ಟ್ರೌಸರ್ ಮೇಲೆ ಹಾಕೊಂಡು ಹೋಗ್ತಾನೆ. ಚೆನ್ನಾಗೈತೆ. ನೆಕ್ಸ್ಟ್ ಒನ್ ಕೇಳ್ತಾ ಇರೋದು ನಾನು. ಹಾಂ, ಕೇಳಿಸ್ತೀನಿ. ಡೆಡಿಕೇಟೆಡ್ ಟ್ರೌಸರ್. ಇದು ಬಲ್ಲ ಚೆನ್ನಾಗಿ ಬಂದೈತೆ. ಸೂಪರ್ ಆಗಿ ಬಂದೈತೆ. ಕಾಟನ್ ತರ ಅಲ್ಲ, ಸಕ್ಕದಾಗಿ ಬಂದೈತೆ ಇದು. ಆಗಿರ್ತೈತೆ. ಅದ್ರ ಒಂಥರ ಶೆಕೆ ಅಲ್ಲ. ಸಿಕ್ಕಾಬಡೆ ಕಂಫರ್ಟೇಬಲ್ ಆಗಿರ್ತೈತೆ. ಸಕ್ಕದಾಗಿ ಬಂದೈತೆ. ಅದ್ರೊಳಗಡೆ ಏನ್ ಗೊತ್ತಾ, ಬ್ಯಾಕ್ ಸೈಡ್ ಎಲ್ಲ ಹಿಂಗ್ ಲೈನ್ ಎಲ್ಲ ಕಾಣಿಸ್ತೈತೆ. ಈ ಕ್ವಾಲಿಟಿಯಾಗಿ ಕಾಣಿಸಲ್ಲ. ಲೂಸು ಇರ್ತೈತಿ ಇಲ್ಲಿ ಸ್ವಲ್ಪ. ಸಕ್ಕದಾಗಿ ಬಂದೈತಲ್ಲ ಟ್ರೌಸರ್. ನಾನು ಅನ್ಕೊಂಡೇ ಇದ್ದಿಲ್ಲ. ಸೊ ಗೈಸ್, ಏನು ಅಕ್ಕ ಮಾಡೋಡಕ 2 ಫ್ರಾಕ್ ಬುಕ್ ಮಾಡೋಡಗೆ ಬುಕ್ ಮಾಡಿ. ಅಲ್ಲಿ ಅವಾಗಲೇ ನೋಡಿಲ್ಲ ಶಾರ್ಟ್ಸು ಮಿಡ್ಡಿ. ಅದು ಅವಳಿಗೆರೆ. ಸರಿ ಹೋಗ್ಲಿ. ನಿಮ್ಮಮ್ಮ ಎತ್ಕೊಳೋದಾ? ಸರಿ, ಬುಕ್ ಮಾಡ್ಬೇಕಾ ಇವಾಗ? ಮಾಡೋಣ ಬಿಡು, ಚಿನ್ನಿ. ನೀನ್ ಸ್ಕೂಲ್ಗೆ ಹೋಗೋವಾಗ ನಿಂಗೂ ಜಾಸ್ತಿ ಬುಕ್ ಮಾಡೋದಕ್ಕೆ. ಸರಿ ಇರು, ಆಯ್ತು. ಅವಳು ಬರ್ದು ನನ್ನ ನಮ್ಮನೆ ಚುಮ್ಮೇಲ ಚಿಟ್ಟು ಪುಟ್ಟ ತಾನೆ ನೀನು, ಬಂಗಾಳಿ ತಾನೆ ನೀನು. ಹಾಕ್ಕೊಡ್ತೀನಿ ಇರು. ಸೊ ಗೈಸ್, ನಾನು ಫಸ್ಟ್ ಟೈಮ್ ಅಂತ ಹೇಳ್ಬೋದು ನನ್ನ ಲೈಫಲ್ಲೇ ನಾನು ಒಂದು ಜಾಸ್ತಿ ಅಮೌಂಟು ಒಂದೇ ಶಾರ್ಟಲ್ಲಿ ಒಂದು ಜಾಕೆಟ್, ಆಸ್ಟ್ರಾಂಗ್ ಜಾಕೆಟ್ಗೆ ನಾನು ಕೊಟ್ಟಿರೋದು. ನಮ್ಮ ಕೈಯೇ ಬರಲ್ಲ ಆ ಥರ ಎಲ್ಲ ಕೊಡೋಕ್ಕೆ. ನನ್ನ ಮನಸ್ಸು ಇರಲ್ಲ. ಒಂಥರ ದುಃಖ ಆಗ್ಬಿಡುತ್ತೆ. ಅದು ಹೇಮಂತವ್ರಿಗೋಸ್ಕರ ಮಾತ್ರ ಇವತ್ತು ಈ ಜಾಕೆಟ್ ಬುಕ್ ಮಾಡಿದ್ರು. ನೋಡೋಣ ಹೆಂಗೆ ಬಂದಿದೆ ಅಂತ. ಈಗ ಖುಷಿ ಆಯಿತು ಅಂದರೆ ಸರಿ, ನನಗೇನಾದ್ರು ಡಿಸಪಾಯಿಂಟ್ ಆಯಿತು ಅಂದರೆ ಲೈಫಲ್ಲೇ ಇನ್ನೊಂದ್ಸತಿ ಯಾವತ್ತೂ ಇಷ್ಟು ಇನ್ವೆಸ್ಟ್ ಮಾಡಿ ತಗೊಳಲ್ಲ ನಾನು. ಇವರೆಲ್ಲ ತಗೊಂಡವ್ರೆ ಚಪ್ಪಲಿಗಳಂತೆ, ಅದಂತೆ ಇದಂತೆ ಇಲ್ಲ. ನಂಗೆ ಅದೇನೋ ಹಾಕಬೇಕು ಅದಕ್ಕೆಲ್ಲ ಅಷ್ಟು ದುಡ್ಡು ಅಂತ ಅನ್ನಿಸ್ತಾ ಇರಲಿಲ್ಲ, ಹಂಗಾಗಿ ಹಾಕ್ತಾ ಇರಲಿಲ್ಲ ಅಷ್ಟೇ. ಏನಮ್ಮ ಬ್ಲ್ಯಾಂಕೆಟ್ ಥರ ಐತೆ. ಸಕ್ಕದಾಗಿ ಬಂದೈತಲ್ಲ, ಚೆನ್ನಾಗಿತ್ತು. ಇನ್ನು ಓಪನ್ ಮಾಡಿ ನೋಡೋಣ. ಸಕ್ಕದಾಗಿ ಬಂದೈತೆ. ಇನ್ನೊಂದು ಸ್ವಲ್ಪ ಹಿಂದೆ ಹೋಗು. ತುಂಬ ಚೆನ್ನಾಗಿದೆ. ನೀನು ಹಿಂಗೆ ಹಾಕೊಬೋದು, ಫುಲ್ಲು ಮುಳುಗೋತೀಯ. ನಾನು ಇಷ್ಟು ಕಾಸು ಕೊಟ್ಟು ತಗೊಂಡಿರೋದಲ್ಲ, ಬಂದಮೇಲೆ ತೋರಿಸ್ತೀನಿ. ಇವಾಗ ಇನ್ನೇನು ಇವಾಗ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆಯಲ್ಲ, ಅದು ಗಿಫ್ಟ್ ಅಂತ ಅನ್ಕೊಂಡ್ಬಿಡ್ಲಿ. ಆದರೆ ಏನು ರಿಯಾಕ್ಟ್ ಮಾಡಿದಂದ್ರೆ ಸರಿಯಾಗಿ ಬಂದ್ಬಿಡುತ್ತೆ ನಮ್ದಂತ. ನಿನ್ನ ರಿಯಾಕ್ಷನ್ ತೋರಿಸ್ಬಿಡ್ತೀನಿ, ನಂಗೆ ಸಮಾಧಾನ ಆಗ್ತಿಲ್ಲ. ಆದ್ರೆ ತುಂಬಾ ವಾರ್ಮ್ ಆಗಿ ಫೀಲ್ ಆಗ್ತದೆ. ನೋಡೋಕೆ ನಾವು ತೆಳ್ಳಗೈತೆ, ಆದ್ರೆ ದೊಡ್ಡದಾಗಲ್ಲ ಮಾಮಕ್ಕೂ ಇದು ಸ್ವಲ್ಪ ಲೂಸ್ ಆಗಿರ್ಬೇಕು ಅಂತ ಎಕ್ಸೆಲ್ ಮಾಡಿದ್ವಿ. ದಪ್ಪ ಆಗೋರೆ ಇವಾಗ. ಎಷ್ಟು ದಪ್ಪ ಆಗೋರು ಗೊತ್ತಾ? ನಾನು ಇಲ್ಲೊಬ್ಬಳೆ ಅರ್ಧ. ನಂಗೆ ಒಳ್ಳೆ ಏನಿದು ಸಿಂಗಲ್ ಪೀಸ್ ಹಾಕೊಂತಾರಲ್ಲೇ ಆ ಥರ ಆಗ್ಬಿಟ್ಟೆ. ಒಂದು ಫೋಟೋ ಇಡ್ಬೋದು ಚೆನ್ನಾಗಿ. ನೀನೇ ಎಲ್ಲ ವಿಡಿಯೋ ಮಾಡೋದು, ಓಕೆ? ಇಂದ ಬಿಟ್ಟು ಇಲ್ಲಿ ಇಕ್ಕಡ, ಇಲ್ಲಿ ಇಕ್ಕೋ, ಓಕೆ? ಬಂದೆ ಅಲ್ಲಾಡ್ಸ್ಬಿಡೋದೆ ಶೇಖರ್. ನನ್ನ ಕಡೆ ಇಟ್ಕೊಂಡಿರು. ಕಾಣಿಸ್ತಾ ಇದೀನ ನಾನು? ಚೆನ್ನಾಗಿ ಕಾಣಿಸ್ತಾ ಇದೀಯಾ? ಇಲ್ಲಿ ಕಣ್ಣು ನೋಡ್ಬೇಡಿ ಅಂದ್ರೆ ಬರ್ತಾ ಇದ್ದೀರಾ? ಮಾಡು, ಕಟ್ ಮಾಡಬೇಡ, ಮಾಡು. ಇಲ್ಲಿಕ್ಕು, ಕೈ ಇಲ್ಲಿಕ್ಕು, ಮಾಡು. ವಿಡಿಯೋ ಮಾಡು. ನೀಟಾಗಿ ಮಾಡೋ ವಿಡಿಯೋನ. ಏನಾದ್ರೂ ರಿಯಾಕ್ಟ್ ಮಾಡು.
ಇಷ್ಟ ಆಯ್ತಾ ಇಷ್ಟ ಆಗಿಲ್ಲ ಏನ ಹೇಳ್ತಾ ಇದ್ಯಾ ಇನ್ನ ಚಿಕ್ಕದ್ ನೋಡ್ಬೇಕಾಯ್ತಾ ನಾನೇ ಬೇಕಂತ ದೊಡ್ಡದ್ ಮಾಡಿದ್ದು ಎಲ್ಲಂದ್ರೆ ಚಿಕ್ಕದಾಗ್ಬಿಡಲ್ಲ ಇಷ್ಟಿರ್ಬೇಕಲ್ಲ ಎಲ್ಲ ತಿರ್ಗೋ ನಂಗೆ ಅದೆಲ್ಲ ಗೊತ್ತಿಲ್ಲ ಟೂ ಸೈಡ್ ಆ ಥರ ಬೇರೆ ಆಯ್ತಾ ಇಷ್ಟ ಆಯ್ತಾ ಬಿಚ್ಚಕೈತಾ ಒಳಗೊಳಗೆ ನಕ್ಕೊಂಡು ಸಾಯಿಸ್ತಾನೆ ಆದ್ರೂ ಬೆಳಗ್ಗೆ ಹೊತ್ತು ಹಾಕೊಂಡು ಹೋಗ್ಮರ ನೋಡ್ರಿ ಕತೆ ಚುಮ್ಮ ಇರ್ ಮಗ್ನೆ ಕಿತ್ತೋತೈತ್ ಕವರ್ ಇರೋ ಒಂದು ಫೋಟೋ ತೆಗಿತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.